ಕೇರಳ ರಾಜ್ಯಕ್ಕೆ ಮೇ 26ಕ್ಕೆ ಮುಂಗಾರು ಪ್ರವೇಶ ಮಾಡ್ತಾ ಇದೆ. ವಾಡಿಕೆಗಿಂತ 6 ದಿನ ಮೊದಲೇ ಮುಂಗಾರು ಪ್ರವೇಶ ಆಗ್ತಾ ಇರುವಂತದ್ದು. ಜೂನ್ 1ರ ಬದಲು 6 ದಿನ ಮೊದಲೇ ಮುಂಗಾರು ಎಂಟ್ರಿ ಆಗ್ತಾ ಇದೆ. ಈ ಬಾರಿ ಮುಂಗಾರು ಮಳೆ ದುರ್ಬಲ ಸಾಧ್ಯತೆ ಹೆಚ್ಚಾಗಿದೆ. 2026ರಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗುವಂತ ಸಾಧ್ಯತೆ ಇದೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಇದೆ. 24 ಗಂಟೆಯಲ್ಲಿ ಬಂಗಾಳದ ಗಡಿ ತಲುಪುವ ಮುಂಗಾರು, ಅಂಡಮಾನ್ ಲಕ್ಷದ್ವೀಪದ ಕಡೆ ಸಾಗುವಂತಹ ಮುಂಗಾರು ಮಳೆ. ಹೀಗೆ ವಾಡಿಕೆಗಿಂತ ಈ ಬಾರಿ ಬಹುಶಃ ಕಡಿಮೆ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಮಾಹಿತಿ ಕೊಟ್ಟಿದೆ. ಜೂನ್ 1ರ ಬದಲು 6 ದಿನ ಮುಂಚೆಯೇ ಇಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ. ಜೂನ್ ತಿಂಗಳಲ್ಲಿ ಆಲ್ಮೋಸ್ಟ್ ಮಳೆ ಆಗುತ್ತೆ, ಆರಂಭದಿಂದಲೇ ಮಳೆ ಆಗುವಂತ ಸಾಧ್ಯತೆ ಇರುತ್ತೆ ಎಲ್ಲಾ ಕಡೆಯೂ ಕೂಡ. ಈಗ ಕೇರಳ ಭಾಗದಲ್ಲಿ 6 ದಿನ ಮುಂಚೆಯೇ ಮಳೆ ಆಗುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಒಂದು ಮಾಹಿತಿ. ಬಟ್ ಇಲ್ಲಿ ಈ ಬಾರಿ ಮುಂಗಾರು ಮಳೆ ದುರ್ಬಲ ಆಗುವಂತ ಸಾಧ್ಯತೆ ಇದೆ. ಅಂತಂದ್ರೆ ವಾಡಿಕೆಗಿಂತ ಕಡಿಮೆ ಮಳೆ ಆಗಬಹುದು. 2025 ಹಾಗೂ 24ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಿತ್ತು. ಹಾಗಾಗಿ ಬಹುಶಃ ಈ ವರ್ಷ ಕಡಿಮೆ ಮಳೆ ಆಗಬಹುದು ಅನ್ನುವಂಥದ್ದು ಈಗ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತ ಮಾಹಿತಿ. 24 ಗಂಟೆಯಲ್ಲಿ ಬಹುಶಃ ಬಂಗಾಳದ ಗಡಿ ತಲುಪುತ್ತೆ ಮುಂಗಾರು ಅನ್ನುವಂಥ ಸಾಧ್ಯತೆ ಕೂಡ ಇದೆ. ಅಂಡಮಾನ್ ಲಕ್ಷದ್ವೀಪದ ಕಡೆ ಈ ಒಂದು ಮುಂಗಾರು ಮಳೆ ಸಾಗುತ್ತೆ ಅನ್ನೋ ಮಾಹಿತಿ ಈಗ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಈ ಆನಿಕಲ್ ಬರಬರಿ ಬರ್ತದೆ, ಹಂಗ ಕಾಣ್ತದೆ ದೊಡ್ಡ ದೊಡ್ಡವರು. ಯಾವ 1 ಗ್ರಾಮ ಚಂಡಿ ಮುರ್ಕೊಂಡ್ಬಿಡ್ತಾವೆ, 1 ಗ್ರಾಮ ಚಂಡಿ ಮುರ್ಕೊಂಡ್ಬಿಡ್ತಾವೆ. ಈ ಎಲ್ಲ ಕಿತ್ಕೊಂಬಂತ ಮ್ಯಾಗಿಂದ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆ ಮಳೆ ಮುನ್ಸೂಚನೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಇನ್ನು 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತ, ಭಾರೀ ಮಳೆ ಸಾಧ್ಯತೆ ಇದೆ. 50%ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಗುಡುಗು ಮಿಂಚಿನ ಸಮೇತ ಮಳೆ ಆಗುವಂತ ಸಾಧ್ಯತೆ ಇದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅನ್ನುವಂಥದ್ದು ಈಗ ಹವಾಮಾನ ಇಲಾಖೆ ಹೇಳಿದೆ. 3 ದಿನ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್. ಕರ್ನಾಟಕದ ಉತ್ತರ ಒಳನಾಡು ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಬಾರಿಯ ಮಳೆಯ ಮೇಲೆ ಬಹಳಷ್ಟು ಕಣ್ಣಿಟ್ಟಿರುವಂಥದ್ದು. ಅಂತಂದ್ರೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ, ಏನು ಪರಿಣಾಮ ಬೀರಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಈಗ ತಗೊಳ್ತಾ ಇದ್ದಾರೆ. ಹಾಗಾಗಿ 50%ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಗುಡುಗು ಮಿಂಚಿನ ಸಹಿತ ಮಳೆ ಆಗುವಂತ ಸಾಧ್ಯತೆ ಇದೆ.